ಮನೇಲಿ ಎಷ್ಟೊಂದು ಸಾರಿ ಕೇಸರಿ ಭಾತ್ನ ಮಾಡ್ಕೊಂಡಿರ್ತೀವಿ, ಆದರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರೋದಿಲ್ಲ. ಇವತ್ತು ತೋರಿಸೋ ರೆಸಿಪಿಯಲ್ಲಿ ಪರ್ಫೆಕ್ಟಾಗಿ ಮೆಷರ್ಮೆಂಟ್ಸ್ನ ತೋರಿಸ್ತೀವಿ. ಇದನ್ನ ಯೂಸ್ ಮಾಡ್ಕೊಂಡು ಮಾಡಿ ನೆಕ್ಸ್ಟ್ ಟೈಮಿಂದ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಫಸ್ಟು ನಾನು ಇವಾಗ ಡ್ರೈ ಫ್ರೂಟ್ಸ್ನ ಹುರ್ಕೊತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ, ದ್ರಾಕ್ಷಿ, ಬಾದಾಮ್ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಎಲ್ಲ ಗೋಲ್ಡನ್ ಬ್ರೌನ್ ಆಗಿ ಕ್ರಂಚಿ ಆದಮೇಲೆ ಅದನ್ನ ಒಂದು ಬಟ್ಲಿಗೆ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ಅದೇ ಪ್ಯಾನ್ಗೆ 1 ಕಪ್ಪಷ್ಟು ರವೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ಉಪ್ಮಾ ರವೆ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಚಿರೋಟಿ ರವಾನು ತೊಗೊಳ್ಬೋದು. ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ತುಪ್ಪ ಹೆಂಗೂ ಬಾಣಲಿಯಲ್ಲಿ ಇದ್ದೇ ಇರುತ್ತಲ್ವ, ಅದೇನೇ ಘಮ ಬರ್ತಾ ಇರುತ್ತೆ. ಸಾಕಾಗಿಲ್ಲ ಅಂದರೆ ಇನ್ನೂ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕೋಬೋದು. ರವೆ ಹೇಗೆ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಗೊತ್ತಾಗೋದಾದರೆ ಅದನ್ನ ಮುಟ್ಟು ನೋಡಿದರೆ ತುಂಬ ಮರಳಾಗಿರುತ್ತೆ. ಇಲ್ಲಾಂದರೆ ಘಮ ಬರ್ತಾ ಇರುತ್ತೆ ನಮ್ಗೆ ಆಲ್ರೆಡಿ ರೋಸ್ಟ್ ಆಗಿದೆ ಅಂತ. ರವಾನ ಸೈಡಿಗೆ ತೆಗೆದುಕೊಂಡು ಅದೇ ಪ್ಯಾನ್ಗೆ 3 ಕಪ್ಪಷ್ಟು ನೀರು, 3/4 ಕಪ್ಪಷ್ಟು ಸಕ್ಕರೆ, ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್, ಕಲರ್ ನಿಮ್ಗೆ ಯಾವ ಕಲರ್ ಬೇಕೋ ಅದು ಹಾಕ್ಕೊಳ್ಳಿ. 1/4 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಇಲ್ಲಿ ಮೆಷರ್ಮೆಂಟ್ಸ್ಗೆ ಬಂದರೆ 1 ಕಪ್ಪಷ್ಟು ರವಾಗೆ 3 ಕಪ್ಪಷ್ಟು ನೀರು ಹಾಕ್ಕೊಂಡು, ಸ್ವೀಟ್ ಜಾಸ್ತಿ ಬೇಕು ಅನ್ನೋರು 1 ಕಪ್ ಸಕ್ಕರೆ ಹಾಕ್ಕೊಳ್ಳಿ, ಇಲ್ಲಾಂದರೆ 3/4 ಕಪ್ ಹಾಕ್ಕೊಳ್ಳಿ. ಇವಾಗ ನೀರು ಚೆನ್ನಾಗಿ ಕುದ್ದು ಸಕ್ಕರೆ ಎಲ್ಲ ಕರಗಿದ ಮೇಲೆ ರವಾನ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ಒಂದೇ ಸರಿ ಹಾಕಿದ್ರೆ ಗಂಟಾಗ್ಬಿಡುತ್ತೆ. ಪೂರ್ತಿ ರವಾನ ಹಾಕ್ಕೊಂಡಿದ್ಮೇಲೆ ನೀರೇ ಇರುತ್ತೆ. ಅದು ರವೆ ಬೇಯ್ತಿರ್ಬೇಕಾದ್ರೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಪೂರ್ತಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ, ಕಪ್ಪಾಗ್ಬಿಡುತ್ತೆ. ನೋಡಿ ಎಷ್ಟು ನೀರಿತ್ತು, ಇವಾಗ ಗಟ್ಟಿ ಆಗ್ತಾ ಬರ್ತಿದೆ ರವೆ ಬೇಯ್ತಾ ಹೋಗ್ತಿದ್ರೆ. ಇವಾಗ ಕೇಸರಿ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಜಾಸ್ತಿ ನೀರು ಅಲ್ಲದೆ ಜಾಸ್ತಿ ಗಟ್ಟಿನೂ ಅಲ್ಲದೆ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕಾದ್ರೆ ಇಳಿಸ್ಕೊಂಡ್ರೆ ಒಂದು 5-10 ನಿಮಿಷ ಆದಮೇಲೆ ಅದು ನಾರ್ಮಲ್ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ನಾವು ಮೊದಲೇ ಗಟ್ಟಿ ಮಾಡ್ಕೊಂಡು ಇಳಿಸ್ಕೊಂಡ್ರೆ ಅದಿನ್ನೂ ಗಟ್ಟಿ ಆಗಿಬಿಡುತ್ತೆ. ನಿಮಗಿನ್ನೂ ಜಾಸ್ತಿ ಫ್ಲೇವರ್ಸ್ ಬೇಕಂದರೆ ನೀವು 1-2 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಬೋದು. ಲಾಸ್ಟಲ್ಲಿ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಬೋದು. ಪೈನಾಪಲ್, ಹಲಸಿನ ಹಣ್ಣು, ಬನಾನಾ ಅದೆಲ್ಲ ಆ್ಯಡ್ ಮಾಡಿಕೊಂಡ್ರೂ ಮಧ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದಂತೂ ಪ್ಲೇನ್ ಕೇಸರಿ ಬಾತ್. ನೋಡಿದ್ರಲ್ವಾ ಈ ಮೆಷರ್ಮೆಂಟ್ಸಲ್ಲಿ ಎಷ್ಟು ಪರ್ಫೆಕ್ಟಾಗಿ ಮನೆಯಲ್ಲಿ ಕೇಸರಿ ಬಾತ್ ಕ್ವಿಕ್ಕಾಗಿ ಮಾಡ್ಬೋದು ಅಂತ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.